ಹಚ್ಚು ಬಸ್ಸುಗೆ ಫೋನ್. ನಾ ಹಚ್ತೇನ, ನೀ ನಾರ್ಮಲಾಗೇ ಬಿಹೇವ್ ಮಾಡಬೇಕು. ಅವ್ನ ಮನಸ್ಥಿತಿನೂ ಈಗ ಈಕಿಗತಿನೇ ಇರ್ತೈತಿ. ಈಕಿದ ಹಂಗೆ ಐತಿ ಸುಳ್ಳು ಅವ್ನು ಸಿಟಿಗೆ ಬರೋದ್ರಾಗ ಅರ್ಥ ಇಲ್ಲ. ಏನು ಗೆಳೆಯ ಸುಳ್ಳಾಗಂಗಿಲ್ಲ, ತಂಗಿ ಸುಳ್ಳಾಗಂಗಿಲ್ಲ. ಆದಷ್ಟು ನಾರ್ಮಲ್ ಆಗಿರ್ಬೇಕು ನೋಡಿ. ಆಯಿತು, ಹಚ್ಚು ಅವ್ನು ಫೋನ್. ಆ ಕಡೆ ಹೋಗಿ ಮಾತಾಡಿ ಬರ್ತೇನೆ ಗಪ್ನ. ಈಗ ಇಲ್ಲೇ ಮಾತಾಡ್ಲ? ಬ್ಯಾಡ ನೀ ಇನ್ನು ಮುಂದೆ ಬ್ಯಾಡ ಗಪ್ನ, ಮಾತಾಡಿ ಬರ್ತೇನೆ ಬಾ ಅಂತ ಹೇಳ್ತೇನೆ. ಹಾಂ ಸರಿ. ಹಲೋ ಹಲೋ. ಹಾಂ ಹೇಳಿ ಶಿವು, ಎಲ್ಲದಿಯೋ? ಇಲ್ಲೇ ರಾಘವ್ಗಳ ಮನೆ ದಾಟಿ ಬಂದೇನಿ. ಈಗ ಸ್ಕೂಲಿಗೆ ಹೋಗೇನು, ಬರಾತೇನೆ ಮನೆಗೆ. ಮುಂದೇನು ಹೋಗ್ಬೇಡ, ಈ ಕಡೆ ರಾಘವ್ಗಳ ಗಾರ್ಡನ್ಗೆ ಬಾ, ಇಲ್ಲೊಂದು ಸ್ವಲ್ಪ ಕೆಲಸ ಐತಿ. ಏನಾಯ್ತು? ಏನಿಲ್ಲ ಬಾ, ಫೋನಾಗ ಹೇಳುವಂಥದ್ದಿಲ್ಲ, ಏನಿಲ್ಲ, ಬೇಗ ಬಾ. ಏನಾಯ್ತು ಹೇಳ್ಬೋದಲ್ಲ? ಬ್ಯಾಡ ಫೋನಾಗ ಹೇಳುವಂಥದ್ದಿಲ್ಲ, ಏನಿಲ್ಲ, ಇಲ್ಲೇ ಬಾನಿ ಇದ್ರ ಬದ್ರ ಕೂತ್ ಮಾತಾಡೋನು ಬಾ. ಇಲ್ಲೇ ಬಂದೇನು ಮಾತಾಡೋನು. ಹಾಂ ಸರಿ ಸರಿ ಆಯ್ತು. ಹಚ್ಚಿನ ಫೋನ ಇಲ್ಲೇ ಬರಾತಾನತ್ತ, ಒಂದು 5 ನಿಮಿಷ ನಾ ಬರ್ತಾನೆ ನೋಡಿ. ಆಯ್ತು, ಇದನ್ನ ಹೆಂಗೆ ಹ್ಯಾಂಡಲ್ ಮಾಡ್ಬೇಕು ಅನ್ನೋದು ಗೊತ್ತಾಗೋದು. ಏನು ಟೆನ್ಷನ್ ತೊಗೋಬೇಡ, ನಾನು ಹೋದನು ಬರ್ಲ ಬರ ಅಂತಲೇ ಸಮಾಧಾನಲೇ ಮಾತಾಡೋನು. ಸೊ ಅವ್ನಿಗೂ ಟೆನ್ಷನ್ ಬೇಡ, ನಿನಗೂ ಬೇಡ, ನನಗೂ ಬೇಡ. ಇವಾಗ ಆಕಿ ಮನಸ್ಸು ಎಷ್ಟು ಸೂಕ್ಷ್ಮ ಇರ್ತೈತಿಲ್ಲ, ಅವನು ಅಷ್ಟು ಸೂಕ್ಷ್ಮ ಇರ್ತೈತಿ. ಆಲ್ರೆಡಿ ಎದುರ್ಯಾರವ್ರು, ಹೆದರ್ಸೋದು ಬೇಡ, ನಾರ್ಮಲಾಗಿ ಮಾತಾಡೋಣ. ಯಾಕಂದ್ರೆ ಫ್ರೆಂಡು ಸುಳ್ಳಾಗಂಗಿಲ್ಲ, ಹುಟ್ಟಿದಾಗಿಂದ ದೋಸ್ತಿ ಐತಿ. ಹಂಗಾರು ಮನ್ಯಾಗ ಅವಂಗ ಕೊಟ್ಟು ಮದುವೆ ಮಾಡೋಣ ಅಂದಾರ. ನೋಡು ಮದ್ವೆ ಎಲ್ಲ ಮಾಡಕ್ಕೆ ಬರ್ತೈತಿ, ಎಲ್ಲಾರು ಒಪ್ಪಿಸಿ. ಸರಿ ಆಯ್ತು. ಏನಾಯ್ತು ಶಿವ್, ಫೋನ್ ಮಾಡಿದ್ ಬಾ ಅಂತಂದ? ಇಬ್ರು ಇಲ್ಲೇ ಇದ್ದಿರ್ಲ ನೀವು? ಇಬ್ರು ಇಲ್ಲೇ ಇದೀವಂತ ನಿಂಗೆ ಫೋನ್ ಮಾಡಿವ. ಯಾಕೆ ಗೊತ್ತಾಗ್ಲಿಲ್ಲ? ಅವ ನೋಡ್ರಿ ಸಿಟ್ಟು ಮಾಡ್ಕೊಂಡನ. ಏನಾಯ್ತು ಹಿಂಗೆ ಬರಕ್ಕೆ ಹೇಳಿರ್ಲ? ಬಸ್ಸು ನಿನ್ನ ಜೊತೆ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕಾಗಿತ್ತು. ಹಾಂ ಹೇಳ. ನಮ್ಮ ಸ್ನೇಹ ನೆನಪೈತೋ ಇಲ್ಲೋ ನಿನಗೆ? ನೀ ನಡಿಯ ಕಡೆ ನಾ ಮಾತಾಡತಿಲ್ಲ, ನಡಿಯ. ಸುಮೀರ್ ನಿಂಗೆ ಗೊತ್ತಾಗೋದಿಲ್ಲ, ಎಲ್ಲ ಗೊತ್ತಾಕತಿ, ನಡಿ ನೀ ಫಸ್ಟ್. ಮರ್ತಿ ನಮ್ಮ ಫ್ರೆಂಡ್ಶಿಪ್ಪ? ಇಲ್ಲ ರಾಘವ್, ಹಂಗೇನಿಲ್ಲ, ಯಾಕೆ ಸಿಟ್ಟಾಗಿನಿ? ಇಷ್ಟು ದೊಡ್ಡ ವಿಷಯ ನಮ್ಮ ಮುಂದೆ ಯಾಕೆ ಹೇಳಿಲ್ಲ? ಹೇಳಿದ್ದಂದ್ರೆ ಏನಾರು ಮಾಡಿ ಸಾಲ್ವ್ ಮಾಡ್ಬೋದಿತ್ತು, ಹೆಂಗಾರ ಒಂದು ದಾರಿ ನೋಡ್ಬೇಕಿತ್ತು. ನಂಗೆ ಭಯ ಆಗಿತ್ಲೇಪ, ಅದಕ್ಕೆ ಹೆದ್ರಿನ. ಏನು ನಿಮ್ಮ ಮುಂದೆ ಹೇಳುವಷ್ಟು ಧೈರ್ಯ ನಂಗೆ ಇರ್ಲಿಕ್ಕಿಲ್ಲ, ಅದಕ್ಕೆ ಸುಮ್ಮಾಗಿನ್ನ. ಅದನ್ನ ನೀವು ತಪ್ಪು ತಿಳ್ಕೊಂಡ್ರಿ. ಭಯ ಆಗೈತೆ ಅಂತ ಎಲ್ಲ ಮುಚ್ಚಿಟ್ರೆ ಹೆಂಗಪ್ಪ? ಇನ್ನೊಂದು ತಿಂಗಳಿಗೆ ಹೊಟ್ಟೆ ಮುಚ್ಚಾಕೈತೇನ? ನಿನ್ನ ತಪ್ಪಾಯಿತು. ನಿಮ್ಮಿಬ್ಬರಿಗೂ ನಾ ಹೆಂಗೆ ಸಾರಿ ಕೇಳ್ಬೇಕು ಅನ್ನೋದು ಗೊತ್ತಾಗೋದು. ಬಸ್ಸು, ನೀ ನನಗೆ ನಮ್ಮ ಮನೆಯವ್ರಿಗೆ ಭಾಳ ದೊಡ್ಡ ಮೋಸ ಮಾಡಿಪ್ಪ. ಒಂದು ದೊಡ್ಡ ಗುಣಿನ ಇಟ್ಟು ನಮ್ಮ ಮ್ಯಾಲೆ. ಹೆಂಗೆ ಏನು ಮಾಡ್ಬೇಕು ಅನ್ನೋದು ಗೊತ್ತಾಗೋದು. ಇದ್ರೋಗ ಭಾಳ ಮೋಸ ಮಾಡೀನಿ ನಮಗೆ. ರಾಘವ್, ಅದು ಹಂಗಲ್ಲಪ್ಪ, ಸಾರಿ. ಇಷ್ಟು ಮೋಸ ಮಾಡಿದವಾಗ ನಮ್ಮ ತಂಗಿನ ಕೊಟ್ಟ ಮದುವೆ ಆಯ್ತು, ನಾವು ಮಾಡಂಗಿಲ್ಲ ನೋಡಿ. ಹಂಗೆ ಹೇಳ್ಬೇಡ ರಾಘವ್ ನೀ. ನಾ ಪೂಜಾನ ಭಾಳ ಪ್ರೀತಿ ಮಾಡತ್ತೇನೆ, ನಿಜವಾಗ್ಲೂ ಪ್ರೀತಿ ಮಾಡತ್ತೇನೆ. ಏನಾದ್ರೂ ನಾ ಆಕಿನ ಮದುವೆ ಆಗ್ತೀನಿ. ಯಾರು ಒಪ್ಪಂಗಿಲ್ಲ, ಹೆಂಗೆ ಆಕಿ ನಾನು ನೋಡ್ತೀನಿ. ನಿನ್ನ ಹೆದರಿಸಿ ನಿಲ್ಲು ಅಡ್ದೇರೆ ಇಲ್ಲ ರಾಘವ್. ನನಗೆ ಆಕಿನ ಬಿಟ್ಟು ಬದುಕು ಶಕ್ತಿನೂ ನನಗಿಲ್ಲಪ್ಪ. ಏನು ಮಾಡ್ತೀನಿ ನೋಡು. ಹೋಗಿ ಬಸ್ಸು, ನಾ ತಮಾಷೆ ಮಾಡತ್ತೇನೆ, ಅಷ್ಟು ಅರ್ಥ ಆಗಂಗಿಲ್ಲ. ನೀವು ಸೀರಿಯಸ್ ಮಾಡ್ಬೋದ, ನಾ ತಮಾಷೆ ಮಾಡ್ಬಾರ್ದ? ಏನೋ ಆಯ್ತಾ, ನನಗೆ ಉಲ್ಟಾ ಬಿದ್ದೇನೆ. ಹಂಗೇನಿಲ್ಲ, ಬರ್ಲಿ. ನಾನು ಬಾಮೈದಾವಿನ, ಇನ್ನೇನೈತಿ? ಸಾರಿ ರಾಘವ್, ನೀ ತಮಾಷೆ ಮಾಡತ್ತೆ ಅನ್ನೋದ ಗೊತ್ತಾಗ್ಲಿಲ್ಲ, ಸೀರಿಯಸ್ನ ತಗೊಂಡಿನ. ಇವನಿಗಿನ್ನ ನಮ್ಮ ರಾಗ್ಯಾನ್ ಸ್ವಭಾವ ಗೊತ್ತಿಲ್ಲ, ಅದಕ್ಕೆ ಹಂಗೆ ಮಾಡ್ತಾನವ. ಹೆಂಗಾರ ಪಾಡೆ ಪೂಜಾನ್ ಜೀವನ ಸರಿ ಮಾಡ್ಬೇಕು. ಹೋಟೆಲಾಗ ಅನ್ನೋದು ಗೊತ್ತಾಯ್ತು, ಯಾರಿಂದ ಆಗ್ಯಾವ ಅನ್ನೋದು ಗೊತ್ತಾಗ್ಲಿಲ್ಲ. ಬಸ್ಸು ಯಾಕಳಾತನು? ಹೌದು, ಪ್ರೀತಿ ಜೊತೆಗೆ ಕುಟುಂಬ ಗೌರವನೂ ಉಳಿಸ್ಬೇಕು ನಾವು. ಇದಕ್ಕೆ ಯಾರು ಕಾರಣ? ಇದೆಲ್ಲ ಹೆಂಗಾಯ್ತು ಅನ್ನೋದು ಕೇಳ್ಬೇಕು ಮೊದಲು. ಅದಕ್ಕೆ ಉತ್ತರ ಸಿಕ್ತಂದ್ರೆ ಎಲ್ಲ ಸಿಕ್ಕಂಗ. ಸತ್ಯ ಹೊರಗೆ ಬರ್ತೈತೆ ಒಂದು ದಿವಸ. ಈಗ ಹೋಗಿ ಕೇಳ ನಡೀರಿ, ಆಕಿನ ಪೂಜಾನ ಕೇಳ್ರ ಆಯ್ತು. ಹಾಯ್, ಹೆದರಿದೆ ನೀ ಹೇಳಿದ ಮಾತು ಕೇಳ ಉಸ್ರ ನಿಂತಾಕಾಗಿತ್ತಪ್ಪ. ಹೆಂಗೆ ಹೇಳ್ಬೇಕು ಅನ್ನೋದು ಗೊತ್ತಾಗೋದು ನಂಗೆ. ಅದಕ್ಕೆ ಕೇಳತ್ತೀವಪ್ಪ, ಇಬ್ಬರು ಸೇರಿ ಇಷ್ಟು ದೊಡ್ಡ ವಿಷಯ ಯಾಕೆ ಮುಚ್ಚಿಟ್ರಂತ. ಎಲ್ಲಿ ನಿಮ್ಮ ಫ್ರೆಂಡ್ಶಿಪ್ ಕಳ್ಕೊಂಡ್ಬಿಡ್ತೇನೇನೋ ಅನ್ನೋ ಭಯ ಐತೆ ನಂಗೆ, ಅದಕ್ಕೆ ಮುಚ್ಚಿಟ್ಟಿದ್ವಿ ನಾವು. ಹೇ ಹುಚ್ಚ, ಫ್ರೆಂಡ್ಶಿಪ್ ಏನು ಅಷ್ಟು ಸಸ್ತಾ ನೋಡು, ಆ ಹಾದ್ಯಾಗ ಬಿದ್ದಾಗ ಸಿಗ್ತೈತಿ ಕಳ್ಕೊಳಕ. ಒಂದು ಬರ್ತಂದ್ರೆ ಹೋಗಂಗಿಲ್ಲ ಅದ. ಹಂಗೇನಿಲ್ಲ ರಾಘವ್, ಹಂಗಾರ ಇನ್ನು ಯಾವ ವಿಷಯನೂ ಮುಚ್ಚಿಡ್ಬೇಡ. ಮುಂದೆ ಮಾತು ಕೊಡ್ತೀನಿ ಲಿಪನ. ಏನು ನಡೆಯತೈತಿಲ್ಲಿ? ನೀವು ಬಂದ್ರಿ? ಯಾಕೋ ಬಸ್ಸು ಅಲ್ಲೇ ನಿಂತಿದ್ದು, ನಾವೇನೋ ಮಾಡಾತಿದ್ದೀವ. ಬಸ್ಸು ಯಾಕೋ ಸಾನ್ ಮುಖ ಮಾಡ್ಕೊಂಡು ಬಂದ್ಲ. ಏನಾಗೈತೇನೋ ಅನ್ನೋ ಟೆನ್ಷನ್ಗೆ ಬಂದಿವ. ಅಲ್ಲಿ ಪೂಜಾ ಅದಾಗ ಹೋಗಿ ಕರ್ಕೊಂಡು ಬಾಗಿತ್ತ. ಹಾಂ ಸರಿ. ರಾಘವ್ ಕರಿಲತ್ತನ್ ಬಾ ಪೂಜಾ. ಸಾವಕಾಶ್ ಬಾ. ಅಣ್ಣ ನಿಲ್ಲುದಲ್ಲ, ಬಾ ನಡಿ, ಅಲ್ಲಿ ಕೂಡ ನಡಿ ಫಸ್ಟ್. ನಾ ಒಂದು 2 ನಿಮಿಷ ಬಸ್ಸಿನ ಜೊತೆ ಮಾತಾಡ್ಬೋದಾ? ಮಾತಾಡ್ಲಿಪ್ಪ, ನಿನ್ನ ಹುಡ್ಗ ಅವ. ಬಸ್ಸು, ತಪ್ಪಾಯ್ತ್ಲಿಪ್ಪ, ನನ್ನಿಂದ ಕ್ಷಮಿಸ್ತಿಲ್ಲೋ ನನ್ನ. ಕ್ಷಮೆ ನಾ ಕೇಳ್ಬೇಕು ನಿನ್ನ ಹತ್ರ. ನೀನು ಒಬ್ಬಳ ಈ ವಿಷಯದಾಗ ಭಾಳ ಅಳ್ಸಿನ. ನನ್ನ ತಪ್ಪಾಯ್ತು, ನಾನು ಕ್ಷಮಿಸ್ಬಿಡುದು ಒಂದ್ಸಲ ನೀ. ನಾನು ನಿನಗೆ ಹೇಳಕ್ಕೂ ಭಾಳ ಹೆದರಿನ. ಅವಾಗ ಹೇಳಿದಂದ್ರೆ ಏನಾರ ಮಾಡ್ಬೋದಿತ್ತು. ಏನೋ ಹೇಳಿಲ್ಲ ಅಂತ ಇಲ್ಲಿಗೆ ಬಂತಿದ್ದು ಸಾಕಿನ. ಇವತ್ತಿಂದ ಇಬ್ಬರು ಒಬ್ರನ್ನೊಬ್ಬನ ಬಿಟ್ಟು ಯಾವ ನಿರ್ಧಾರ ತಗೋಬೇಡ್ರಿ. ಅಲ್ಲಿ ಕುಂಡ್ರು, ನೀನು ಕುಂಡ್ರು ಬಸ್ಸು, ಆಕಿ ಮಗ್ಲು
ಸೊ ನೀತಿ ಯಾಕೆ ಸುಸ್ತಾಗತಿ ಕಾಲು ನಡ್ಗಾಕತ್ತಾವ ಕುಂಡ್ರಿ. ಹಾಂ ಶಿವು, ನಂದೊಂದು ಪ್ರಶ್ನೆ ಐತ್ರಿ ಸರ, ಇಬ್ರು ಸೇರಿ ಉತ್ತರ ಕೊಡ್ಬೇಕು. ಏನು ರಾಘವದು, ಇದಕ್ಕೆ ಯಾರು ಕಾರಣ? ಅಣ್ಣ ನಾವಿಬ್ರು ಕಾರಣ ಇದಕ್ಕೆ, ಯಾರೊಬ್ರು ತಪ್ಪಲ್ಲ, ಇಬ್ಬರು ನಿರ್ಧಾರ ಐತಣ್ಣ ಇದು. ನಾ ಇದನ್ನ ಕೇಳಬೇಕಾಗಿತ್ತು. ಇದ್ರೊಳಗೆ ಯಾರು ಮುಂದೆ ಮೂವ್ ಮಾಡ್ಯಾರ ಅನ್ನೋದು ಗೊತ್ತಿಲ್ಲ, ಆದ್ರೆ ಇಬ್ಬರನ್ನು ಬಿಟ್ಕೊಡ್ಲಿಲ್ಲ ನೀವು, ಅದು ಇಂಪಾರ್ಟೆಂಟ್. ಇದೆಲ್ಲ ಹೆಂಗಾಯ್ತು ಬಂಗಾರ? ಇಬ್ಬರನ್ನು ನಾವು ಒಬ್ರನ್ನೊಬ್ರನ್ನ ಭಾಳ ನಂಬಿದ್ದೀವ, ಆದ್ರೆ ಮಿಸ್ಟೇಕ್ ಆಯ್ತಿದ್ರು. ಅಣ್ಣ ಒಂದಿನ ಅವ್ವ ಪೇಟೆಗಿಂದ ಮಾವಿನ ಹಣ್ಣು ತಂದಿರ್ಕಿಲ್ಲ, ಇವ್ರ ಬಸ್ಸು ಅವ್ರ ಮಮ್ಮಿ ಏನೋ ತರ್ತೀರಂತ ಅವ್ರ ಹೊಲ್ದಾಗೇನೋ ಅಲ್ಲಿ ಹೋಗಿ ಕೊಡ್ತೇನಂದ್ರೆ ಒಂದೆರಡು kg ಅಷ್ಟೇ ಇಸ್ಕೊಂಡು ಬರೋವಂತ ಮಮ್ಮಿ ಹೇಳಂತ್ಲಿ ನಾವು ಹೋದ್ನಪ್ಪ. ಹಾಂ, ಮುಂದೆ ಇವ್ರ ಮನ್ಯಾಗ ಯಾರೂ ಇರಲಿಲ್ಲ. ನಮ್ಮ ಮಾವಿನ ಹಣ್ಣು ತರೋಕಂತ ಹೋದಾಗ ಏನೋ ತಮಾಷೆ ಮಾಡಕ್ಕೆ ಹೋದ್ವಿ, ಬರೀ ಒಂದು ಕಿಸ್ ಕೇಳಿದ್ದೆ ಅಷ್ಟು ತಮಾಷೆ ಮಾಡ್ಬಿಡ್ದೆ. ಇಷ್ಟೆಲ್ಲ ಆಯ್ತು, ಒಂದು ಸೆಕೆಂಡ್ ಸೀರಿಯಸ್ ಆಯ್ತು. ಅದಾದ 10 ನಿಮಿಷಕ್ಕೆ ಗೊತ್ತಾಯ್ತು ನಾವು ತಪ್ಪು ಮಾಡಿ ಅನ್ನೋದು. ಆಮೇಲೆ ಭಯ ಶುರು ಆಯ್ತಾ? ಆದ್ರೆ ಈಗ ನಂಗೆ ಪೀರಿಯಡ್ಸ್ ಆಗಿಲ್ಲ ಅಂತ ನಂಗೆ ಏನೋ, ನಮ್ಮ ಪ್ರೆಗ್ನೆನ್ಸಿ ಇದೇನಂತ ನಂಗೆ ಏನೋ ಹೇಳೇ ಇರ್ಕಿಲ್ಲ. ಇಲ್ಲ ನಾ ಎಕ್ಸಾಮ್ ಟೆನ್ಷನ್ ಒಳಗಿದ್ನಿ, ನಾ ಅದ್ರ ಬಗ್ಗೆ ಅಷ್ಟು ಲಕ್ಷ ಕೊಡಲಿಲ್ಲ. ನಾನು ಹಂಗೆ 3 ಮಂತ್ ಕಂಪ್ಲೀಟ್ ಆಯ್ತು. ಇವಾಗ ಲಾಸ್ಟ್ 1 ವೀಕ್ ಬ್ಯಾಕ್ ನಂಗೆ ಪ್ರೆಗ್ನೆನ್ಸಿ ಸಿಮ್ಟಮ್ಸ್ ಕಾಣಿಸಂತಲೇ ನಾ ಹಾಸ್ಪಿಟಲ್ಗೆ ಹೋಗಿನಿ. ಅವಾಗ ಡಾಕ್ಟರ್ ಹಿಂಗಾಗೈತಿ ಅಂತ ಹೇಳ್ರಿ, ಆದ್ರೆ ಅಬೋಷನ್ ಮಾಡಿಸೋ ಪ್ಲ್ಯಾನ್ ಇಟ್ಟಿನ 3 ಮಂತ್ಸ್ ಮ್ಯಾಲೆ ಆಗೈತಿ, ಇನ್ನೇನು ಅಬೋಷನ್ ಎಲ್ಲ ಮಾಡ್ಸೋಕ್ಕಾಗಂಗಿಲ್ಲ ಅಂತ ಹೇಳಿದ್ರು. ಅಡ್ಮಿಟ್ ಮಾಡಿ ಪಾಪ ಕಟ್ಕೋತಿದ್ರಿ ಇಬ್ಬರು. ಬೇಡಪ್ಪ, ಹಿಂಗೆ ಇರಲಿ, ಮಗು ಆಗ್ಲದ್ ನೋಡೋಣ ಮುಂದೆ ಏನಕ್ಕೈತಿ. ನಾವೆಲ್ಲರೂ ನಿನ್ನ ಜೊತೆ ಇದೀವಿ, ಒಟ್ಟೆ ಹೆದರ್ಬೇಡ್ರಿ. ಆಯ್ತು ತಗೋ, ಇಲ್ಲೇ ಮುಗಿಸ್ರಿದ್ನ ಈ ವಿಷಯ ಇಷ್ಟು ಮಂದಿ ಒಳಗೆ ಯಾರು ಬಾಯಾಗೂ ಬರಬಾರ್ದು. ಒಟ್ಟು ಇನ್ನೊಂದು ತಿಂಗಳೊಳಗೆ ಇದನ್ನ ಹೆಂಗಾರ ಮನೆಯವ್ರಿಗೆ ಹೇಳಿ ಸಾಲ್ವ್ ಮಾಡ್ಬೇಕು. ನಾವು ಮಾತಾಡೇ ಜಗಳ ಮಾಡಿ ಏನೂ ಪ್ರಯೋಜನ ಇಲ್ಲ. ಮೊದಲು ಮನೆಯವ್ರಿಗೆ ಹೆಂಗೆ ಒಪ್ಪಿಸ್ಬೇಕು ಅನ್ನೋದು ಯೋಚನೆ ಮಾಡ್ಬೇಕು ನಾವೀಗ. ಅದನ್ನ ನಾನು ಯೋಚನೆ ಮಾಡತ್ತೀನ, ಆದ್ರೆ ನಾ ಇಷ್ಟು ಬೇಗ ಮಾವು ಹಾಕೋಣ ಅನ್ನೋದು ನಂಗೆ ಗೊತ್ತಿದ್ರು. ಅಣ್ಣ ಇನ್ನಾರ ನಕ್ಕೋತೀರ ಒಂದು ಸ್ವಲ್ಪ. ಅಪ್ಪಾಗೆ ಯಾವಾಗ ಹೇಳುನೂರಾಗೆ ಅವಸರ ಮಾಡೋದು ಬ್ಯಾಡ ಗಪ್ಲಿ. ಅಪ್ಪ ದೇವ್ರ, ಇಷ್ಟು ದೊಡ್ಡ ರಹಸ್ಯ ನನ್ನ ಕೈಗೆ ಸಿಕ್ಕೈತಿ, ಇದನ್ನ ಹಿಂಗೆ ಹಂಗಿಡ್ಬೇಕು. ನಾವು ಎಲ್ಲರೂ ಒಂದು ಮೆಟ್ಟಿಗೆ ಹಚ್ಬೇಕಲ್ಲ. ಹಿಂಗಿರೋದ್ರಿಂದ ಯಾವ ಸಮಸ್ಯೆನೂ ಬಗೆಹರಿಯಂಗಿಲ್ಲ. ಹಂಗಾರ ಮಾಡಿದ್ನ ಸಾಲ್ವ್ ಮಾಡಬೇಕು. ಮೊದಲು ಮುಂದೆ ಏನು ಮಾಡ್ಬೇಕಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಬೇಕು. ಏನಾರ ಒಂದು ನಿರ್ಧಾರ ತೊಗೊಳ್ಬೇಕು. ಇನ್ನೊಂದು ತಿಂಗಳು, ಭಾಳ ಅಂದ್ರೆ ಇನ್ನೆರಡು ತಿಂಗಳು. ಪಾಪಂದು ಹೊಟ್ಟೆ ಕಾಣಕತ್ತೈತಿ. ನೀವೇನು ಹೇಳ್ತಿರಲ್ಲ ಅದನ್ನ ಮಾಡ್ತೇವೆ ನಾವು. ಈ ಮಾತು ನಿಜ ಏನ? ಹಾಂ ಹೌದು. ಹಂಗಾರ ಇವತ್ತಿಂದ ಪೂಜಾ ಒಬ್ಬಾಕಿನ ಹೊರಗೆ ಬಿಡಕ್ಕೆ ಹೋಗ್ಬೇಡ. ನಮ್ಮ ಮನ್ಯಾಗ ಇರ್ತಾಳೆ ಕರೆ, ಹೊರಗೆ ಎಲ್ಲಾರ ಬಂದ್ರೆ ನಿಂದು ಕಾವಲಿರಲಿ. ಫೋನ್ ಮಾಡ್ಕೊತೀರಾ, ಮಾತಾಡ್ಕೊತೀರಾ, ಇಬ್ಬರು ನಗ್ತಾ ಇರ್ರಿ. ಹಾಂ ಸರಿ. ಅವಳ ಆರೋಗ್ಯ ಭಾಳ ಇಂಪಾರ್ಟೆಂಟ್ ಈ ಟೈಮ್ನಾಗ. ನನ್ನಿಂದ ನಿಮ್ಗೆಲ್ಲರಿಗೂ ತೊಂದರೆ ಆಯ್ತು. ಓಯ್ ಮತ್ತೆ ಅದನ್ನ ಹೇಳ್ಬೇಡ. ಎಲ್ಲರೂ ನಾವು ಒಪ್ಕೊಂಡಿವಿ ಇದನ್ನು. ತಂಗಿ ಅಂದ್ರೆ ನಮ್ಗೇನು ಬಾರ ಇಲ್ಲ ತಗೋರಿ. ನೀವು ಒಬ್ಬಕ್ಕೆ ನಾಲ್ ಪೂಜೆ ಈಗ ಆರಾಮ್ ಖುಷಿಯಾಗಿರ್ಬೇಕು. ನೀ ಈಗ ನಿನ್ನೊಳಗೊಂದೈತಿ. ನಾವೆಲ್ಲರೂ ನಿನ್ನ ಜೊತೆಗೆ ಅದೀವಿ, ಒಟ್ಟ ಟೆನ್ಷನ್ ತೊಗೋಬೇಡ್ರಿ. ಏನಾಯಿದ್ರು ನಮ್ಮ ಮುಂದೆ ಹೇಳ್ರಿ. ಏನೋ ತಿನ್ಬೇಕು ಅನ್ಸಿದ್ರು ಹೇಳಿ ಪೂಜಾ. ಈ ಟೈಮ್ನಾಗ ನಿಂಗೆ ಬಂಕಿ ಕಾಡ್ತಾವಿನ, ಅವಾಗೇ ನನಗೆ ಹೋಗಬೇಡ, ನಮ್ಮ ಮುಂದೆ ಹೇಳುತ್ತ ಬಾ, ನೀನು ತಂದು ಕೊಡ್ತೇವೆ. ಹಾಂ ಸರಿ ಗೀತಾ. ಬಸ್ಸು, ನಿನಗೆಷ್ಟು ಭಯ ಇದ್ದ ಯಾಕೆ ಲವ್ ಮಾಡಿದಿ? ಆಗ ನೀ ಬಂದು ತಡಿಬೇಕಾಗಿತ್ತ. ನಿನ್ನ ತಂಗಿನ ಬಿಟ್ಟು ಹೋಗ್ಬಿಟ್ಟು ಇವಾಗ ಪ್ರೀತಿಗಿಂತ ಭಯನ ಜಾಸ್ತಿ ಐತಿ. ನಾ ಇದ್ನಿಲ್ಲೋ, ನೀವು ತುಡುಗಿಲೆ ಮಾಡೋದು ಯಾರಿಗೆ ಗೊತ್ತಾಕೈತಿ? ರೀ ಜಾಸ್ತಿ ಮಾತಾಡ್ಬೇಡ್ರಿ, ಮುಖ ನೋಡ್ರಿ ಅವ್ರನ್ನ. ಈ ಪರೀಕ್ಷೆ ಬರೆಯಕ್ಕೆ ಹೊಂಟಿರ್ತಾರಲ್ಲ ಹಂಗಾಗ್ಯಾರ. ಮೊದಲು ಇವನಿಗೆ ಟೀ ಕುಡಿಯಕ್ಕೆ ಕೊಡ್ಬೇಕು ನೋಡಿ. ಟೀ ಎಲ್ಲ ನಡೆಯಂಗಿಲ್ಲ, ಧೈರ್ಯ ಕೊಡ್ಬೇಕು ಇವ್ರಿಗೆ. ಇವತ್ತು ಈ ವಿಷಯ ನಮ್ಮ 6 ಜನರ ನಡಕ ಇರಲಿ, ಮುಂದೆ ಏನಾರ ಒಂದು ಯೋಚನೆ ಮಾಡೋಣ. ಹಾಂ ಹೌದು. ಮನ್ಯಾಗ ಯಾರಿಗೂ ಗೊತ್ತಾಗ್ಬಾರ್ದು ಈಗ. ಸರಿಯಾದ ಟೈಮ್ ಬರ್ತೈತಿ ಅವಾಗ ಹೇಳೋಣ ಇಷ್ಟರು ಸೇರಿ. ಅದ ಎಷ್ಟು ದಿನ ನೀ ತಲೆ ಕೆಡ್ಸ್ಕೋಬೇಡ, ಅದನ್ನ ನೋಡ್ಕೋತೇನ. ನೀ ನನ್ನ ತಂಗಿನ ನೋಡ್ಕೋ ಸಾಕು. ಅಣ್ಣ ಅಪ್ಪ ಗೊತ್ತಾದ್ರೆ ಏನಂತಾರ ಏನೋ ನನ್ನ ಬಗ್ಗೆ. ಗೊತ್ತಾಕೈತಿ, ಆದ್ರೆ ನಮ್ಮ ಬಾಯಿಂದನ ಗೊತ್ತಾಗ್ಬೇಕಲ್ಲ. ನಾವ ಹೇಳಿದ್ರೆ ಅವ್ರಿಗೆ ಹೆಂಗೆ ಗೊತ್ತಾಕೈತಿ? ಸಾಕು ಯಾರು ಮುಖ ಸಾನ್ ಮಾಡೋದು ಬೇಡ. ನಾವು ಮಾಡಿದ್ರೆ ಡೌಟ್ ಬರ್ತೈತಿ. ಹಿಂಗಿರೋದ್ರಿಂದ ಯಾವ ಪ್ರಾಬ್ಲಮ್ ಸಾಲ್ವ್ ಆಗಂಗಿಲ್ಲ. ಹೆಂಗಾರ ಬಗೆಹರಿಸೋ ಪ್ಲಾನ್ ಮಾಡ್ಬೇಕು. ಮನೆಗೆ ಹೋಗಕ್ಕೆ ನಂಗೆ ಭಾಳ ಭಯ ಆಗತೈತಿ. ನೀ ಟೆನ್ಷನ್ ಮಾಡ್ಕೋಬೇಡ ಪೂಜಾ, ನಮ್ಮ ಪಾಪುಗೆ ಬೆಟ್ಟಕ್ಕೈತಿ. ವಾ, ನೀ ಟೆನ್ಷನ್ ಬಿಟ್ಟು ಮೊದಲು, ಆಮೇಲೆ ಆಕಿಗೆ ಧೈರ್ಯ ಹೇಳಿ. ಇವ್ರ ಮುಖ ನೋಡ್ರೆ 3 ದಿನ ಊಟ ಮಾಡಿಲ್ಲ ನಂಗೆ ಅನಿಸ್ತೈತಿ. ಮೊದಲು ಇವ್ರಿಗೆ ಊಟ ಮಾಡಿಸ್ಬೇಕು. ಅವಾಗ ಹೇಳಿಲ್ರಿ ಆಗವ, ಇವ್ರಿಗೆ ಈಗ ಊಟದಕ್ಕಿಂತ ಧೈರ್ಯ ಭಾಳ ಮುಖ್ಯ ಐತಿ. ನೀವೆಲ್ಲ ನಮ್ಮನ್ನು ಟಾರ್ಗೆಟ್ ಮಾಡಿ ಮಾತಾಡತ್ತೀರಿ. ನೀನು ಇನ್ನೇನಪ್ಪ ಮದುವೆಗೂ ಹುಡುಗ ನೀ ನಾಗವ. ನೀನು ನಕ್ಕೋತಿದ್ದಷ್ಟು ಚಂದವ. ಒಂದು ಭಯ ಕಡತೈತಿ. ಏನದ? ಅಪ್ಪ ನನ್ನ ಕಣ್ಣೊಳಗೆ ನೋಡಿದಂದ್ರೆ ಅವಾಗೆಲ್ಲ ಗೊತ್ತಾಗ್ಬಿಡ್ತೈತಿ. ನಾ ಹೆಂಗೆ ಮಾಡಲಿ? ಅವ್ರ ನಿಮ್ಮಪ್ಪ ಮೊದಲು ನಿನ್ನ ಪ್ರೀತಿ ಮಾಡ್ತಾನೆ, ಆಮೇಲೆ ಪ್ರಶ್ನೆ ಕೇಳ್ತಾನೆ. ಯಾಕೆ ಟೆನ್ಷನ್ ಮಾಡ್ಕೋತಿ? ಈ ಮಾತಾ? ಹಾಂ ಹೌದು. ಮತ್ತೆ ನಡೀರಿ ಹೋಗೋಣ ಮನೆಗೆ. ಹಾಂ ಸರಿ. ನಿಮ್ಮ ಹತ್ರ ಏನೋ ಹೇಳ್ಬೇಕಾಗಿತ್ತು. ಹಾಂ ಹೇಳು. ಇವತ್ತು ಪೂಜಾ ನೀ ಧೈರ್ಯ ಹೇಳಿದ್ ನೋಡಿ ನಂಗೆ ಭಾಳ ಖುಷಿ ಆಯಿತು. ಏನಂಗಂದ್ರು? ನೀ ಭಾಳ ಚಲೋ ಅನ್ನ ಅನ್ನೋದು ನಂಗೆ ಗೊತ್ತಾಯ್ತು. ಅದು ನನ್ನ ಕರ್ತವ್ಯ ಐತ್ಲಿಪ್ಪ. ಯಾವುದೋ ಹುಡುಗಿದ್ರು ಆಕೆ ಜೀವಕ್ಕೆ ನಿಮ್ಮಂತ ಅನ್ನ ಸಿಗ್ಬೇಕು ನೋಡಿ. ಎಲ್ಲಾನು ಹೆದರ್ಸ್ತಾರೆ ಅವ್ರು. ಹಂಗಾರ ನಿನ್ನ ಅನ್ನ ಎಲ್ಲಿ ಅದಾನ? ಮತ್ತೆ ಕಾಮಿಡಿ ಮಾಡಬೇಡ, ಬಾ ಹೋಗೋಣ. ಈಕೆ ನನ್ನ ಅರ್ಥ ಮಾಡ್ಕೊಳ್ಳೋದೇ ಇಲ್ಲ. ಗೊತ್ತೈತ್ಲಿಪ್ಪ ನಿನ್ನ ಮನಸ್ಸೊಳಗೆ ರಾಗವತ ಅನ್ನೋದು.
ನಂದೇನು ಪೋರ್ಸ್ ಇಲ್ಲಿ ತಗೋರಿ ಇಬ್ಬರಿಗೂ. ಸಾಕ್ಷಿ, ಹ್ಞೂ ನೀನು ನಂಗೆ ಕೊಟ್ಟು ಮಾತು ನೆನಪೈತ್ಲು ನಿಂಗೆ. ನಿನಗೆ ಕೊಟ್ಟು ಮಾತು ಯಾವುದಪ್ಪ? ನೀನು ಉತ್ತರ ನಂಗೆ ಕೇಳಿ ಕೊಡ್ತೇನೆ ಅಂದಿಪ್ಪ, ಏನೂ ಇಲ್ಲಿನ. ಅದು ನೆನಪೈತೆ ನಂಗೆ. ಯಾಕೆ ಆಯ್ತಾ ಇರ್ತೇನೆ. ಒಂದು ಸ್ವಲ್ಪ ಟೈಮ್ ಬೇಕಂತ ಹೇಳಿಲ್ಲ. ಎಷ್ಟು ದಿನ ಬೇಕಾದ್ರೂ ತಗೊಂಡಿ, ಅದು ಬೇಗ ಹೇಳು. ಹಂಗಾರ ಸರಿ ನಡಿ, ನಾವಿಬ್ರು ಎಂದು ಹೇಳಿದ್ರೆ ಮತ್ತೆ ಯಾರಿಗೂ ಸಂಶಯ ಬರಬಾರ್ದು. ಹಾಂ ಬರ್ರಿ. ಜೋಗಿ ಮಲಗು ಕಂದ, ಜೋಗಿ ಜೋಗಿ ಮಲಗು ಕಂದ, ಮಲಗು ಕಂದ. ಅಳೋದಿನ್ನ ಈ ಮನೆಯಿಂದ ಹೋಗಿಲ್ಲ. ನನಗೆ ತೊಂದರೆ ಕೊಟ್ಟವ್ರಿ. ಯಾವಾಗ ತೊಂದರೆ ಆಗುತ್ತಲ್ಲ ಅವಾಗ ನನ್ನ ಮಗುಗೂ ನನಗೂ ನೆಮ್ಮದಿ ಸಿಗ್ತೈತಿ.